ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿ. ಕೇಸರಿ ಪಕ್ಷದೊಳಗಿನ ಒಡಕು ಮತ್ತೆ ಬಯಲಾಗಿದೆ. ವಿಜೇಂದ್ರ ಅಶೋಕ್ ನಡುವೆ ಹೊಂದಾಣಿಕೆ ಅನ್ನೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಮನ್ವಯತೆ ಕೊರತೆಯ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇವರಿಬ್ಬರ ಮಧ್ಯೆ ಈ ರೀತಿಯ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ರೆಬಲ್ಸ್ ಗದ್ದಲದ ಮಧ್ಯೆ ಹೊಸ ಚರ್ಚೆ ಶುರುವಾಗಿದೆ. ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲೂ ಕೂಡ ಗ್ರೂಪಿಸಂ ಬಯಲಾಗಿದೆ. ಹೊಸ ವರ್ಷದ ಬಳಿಕವೂ ಕೂಡ ಶೀತಲ ಸಮರ ನಿಂತಿಲ್ಲ. ಒಂದ್ ಕಡೆ ಯತ್ನಾಳ್ ತಂಡದಿಂದ ವಕ್ಫ್ 2.0 ಹೋರಾಟ ಆರಂಭ ಆಗಿದೆ. ಕಡೆ ಆರ್ ಅಶೋಕ್ ವಿಜೇಂದ್ರ ಅವರಿಂದ ಭಿನ್ನ ರಾಗ. ಸಚಿನ್ ನಿವಾಸಕ್ಕೆ ವಿಜೇಂದ್ರ ಅವರು ಭೇಟಿಯನ್ನ ನೀಡಿದಾಗ ಅಶೋಕ್ ಅವರು ಸೈಲೆಂಟ್ ಆಗ್ತಾರೆ. ಕಲಬುರಗಿಯಲ್ಲಿ ಅಶೋಕ್ ಅವರು ಹೋರಾಟಕ್ಕಿಳಿದಾಗ ವಿಜೇಂದ್ರ ಸೈಲೆಂಟ್ ಆಗ್ತಾರೆ. ಇದೇನನ್ನ ಸೂಚಿಸುತ್ತೆ? ಈ ನಾಯಕರ ನಡುವೆ ಸಮನ್ವಯತೆ ಹೊಂದಾಣಿಕೆ ಅನ್ನುವಂಥದ್ದಿಲ್ವಾ? ಮೂರು ನಾಯಕರು, ಮೂರು ದಾರಿ, ಮೂರು ಹೋರಾಟ, ಇದು ವರ್ಕೌಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಇದರ ಜೊತೆಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಯಾವ ರೀತಿ ಪಾಸ್ ಆಗ್ತಾ ಇದೆ ಅಂತಂದ್ರೆ, ಬಿಜೆಪಿ ನಾಯಕರಲ್ಲಿ ಹೊಂದಾಣಿಕೆ ಇಲ್ಲ, ಅವರವ್ರ ಪಾಡಿಗೆ ಅವರವ್ರ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡ್ತಾ ಇರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ಅಗೇನ್ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಬಳ್ಳಾರಿ ಭಾಗದಿಂದ ಯತ್ನಾಳ್ ಅವರು ಈ ವಕ್ಫ್ 2.0 ಆರಂಭ ಮಾಡಿದ್ರು. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಕೂಡ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಕಡೆ ವಿಜೇಂದ್ರ ಅವರು ಮನೆಗೆ ಭೇಟಿ ಕೊಟ್ಟಾಗ ಅಶೋಕ್ ಸೈಲೆಂಟ್. ಅಶೋಕ್ ಅಂಡ್ ಟೀಮ್ ನಿನ್ನೆ ರಸ್ತೆಗಿಳಿದು ಹೋರಾಟ ಮಾಡುವಾಗ ವಿಜೇಂದ್ರ ಅಂಡ್ ಟೀಮ್ ಸೈಲೆಂಟ್. ಯಾಕೆ ಈ ರೀತಿಯ ಸಮನ್ವಯತೆಯ ಕೊರತೆ? ಅಸಲಿಗೆ ಏನ್ ನಡೀತಾ ಇದೆ ರಾಜ್ಯ ಬಿಜೆಪಿಯಲ್ಲಿ? ಎಸ್ ಶ್ರೀಪಾದ್ ಪಟೇಲ್, ತಾವು ಹೇಳಿದಾಗೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲೋ ಒಂದು ಕಡೆ ನಾಯಕರ ನಡುವೆ ಹೊಂದಾಣಿಕೆಯ ಕೊರತೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಇದನ್ನ ನಾವ್ ಹೇಳ್ತಾ ಇಲ್ಲ, ಸದ್ಯ ರಾಜ್ಯ ಬಿಜೆಪಿಯ ಪಕ್ಷದಲ್ಲೇ ಇರ್ತಕ್ಕಂಥ ನಾಯಕರಲ್ಲೇ ಪಿಸು ಗುಸು ಶುರುವಾಗಿರ್ತಕ್ಕಂಥದ್ದು. ಕಳೆದ ಸುಮಾರು ಒಂದು 6 ತಿಂಗಳಿಂದನೂ ಕೂಡ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ BY ವಿಜೇಂದ್ರ ಅವರು ಮತ್ತೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರ ನಡುವೆ ಒಂದಷ್ಟು ಅಂತರ ಏರ್ಪಟ್ಟಿದೆ ಅಂತಕ್ಕಂತಹ ಮಾತುಗಳು ಪಕ್ಷದ ವೇದಿಕೆಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸದ್ಯ ಇದು ಯಾವ ರೀತಿಯ ಒಂದು ಸ್ವರೂಪಕ್ಕೆ ಹೋಗುತ್ತೆ ಅಂತ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಮೂಡಿರ್ತಕ್ಕಂಥ. ಯಾಕೆಂತ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಆರ್ ಅಶೋಕ್ ಅವರು ಹೋಗುವಂತಹ ಕಾರ್ಯಕ್ರಮಗಳು, ಆರ್ ಅಶೋಕ್ ಅವರು ಭಾಗಿಯಾದಂತಹ ಹೋರಾಟಗಳಲ್ಲಿ BY ವಿಜೇಂದ್ರ ಅವರು ಭಾಗಿಯಾಗ್ತಾ ಇಲ್ಲ. BY ವಿಜೇಂದ್ರ ಅವರು ಭಾಗಿಯಾದಂತಹ ಕಾರ್ಯಕ್ರಮಗಳಲ್ಲಿ ಆರ್ ಅಶೋಕ್ ಅವರು ಭಾಗಿಯಾಗ್ತಾ ಇಲ್ಲ. ಅದಕ್ಕೆ ಈಗಾಗಲೇ ತಾವು ಕೂಡ ಒಂದು ಉದಾಹರಣೆಯನ್ನು ಹೇಳಿದ್ರಿ. ಕಲಬುರಗಿಯಲ್ಲಿ ಸಚಿನ್ ಪಾಂಚಾಲ್ ಅವರ ಕುಟುಂಬವನ್ನ ಭೇಟಿಯಾಗಿ ಸಾಂತ್ವನ ಹೇಳೋದಕ್ಕೆ ವಿಜೇಂದ್ರ ಅವರು ಹೋಗ್ತಾರೆ. ಅವತ್ತು ಆರ್ ಅಶೋಕ್ ಅವರು ಬೆಂಗಳೂರಲ್ಲಿ ಇರ್ತಾರೆ. ಕಾರಣಾಂತರದಿಂದ ಅವರು ಕೂಡ ಹೋಗಿರೋದಿಲ್ಲ. ಅದೇನೇ ಇದ್ರು ಕೂಡ ನಿನ್ನೆ ಕಲಬುರಗಿಯಲ್ಲಿ ಹೋರಾಟಕ್ಕೆ ಕರೆ ಕೊಡ್ತಾರೆ ರಾಜ್ಯಾಧ್ಯಕ್ಷರು. ಆ ಹೋರಾಟಕ್ಕೆ ಆರ್ ಅಶೋಕ್ ಅವರು ಹೋಗ್ತಾರೆ, ಆದರೆ ವಿಜೇಂದ್ರ ಅವರು ಕೊಡೋ ಕಾರಣಾಂತರದಿಂದ ಹೋಗೋದಿಲ್ಲ. ಒಟ್ಟಾರೆಯಾಗಿ ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಧಿವೇಶನದಲ್ಲೂ ಕೂಡ ಒಬ್ಬರಿಗೊಬ್ಬರಿಗೂ ಒಬ್ಬರು ಪೂರ್ವಾಭಿಮುಖವಾದರೆ ಮತ್ತೊಬ್ಬರು ಪಶ್ಚಿಮಾಭಿಮುಖ ಅನ್ನುವಂಥ ಇದ್ದಿದ್ದು. ಇದೆಲ್ಲದರೂ ಕೂಡ ಜೊತೆಗೆ ಏನು JP ನಡ್ಡಾ ಅವರು ಮನೆ ಬಂದಿರೋ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಕೂಡ ಇಬ್ಬರು ಕೂಡ ಪ್ರತ್ಯೇಕವಾಗಿ ಭೇಟಿ, ಅಂದರೆ ಹೋರಾಟಗಳಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾದಂಥವ್ರು, ಒಗ್ಗಟ್ಟಾಗಿ ಹೋರಾಟವನ್ನು ರೂಪಿಸಬೇಕಾದಂತಹ ರಾಜ್ಯ ನಾಯಕರು ಎಲ್ಲ ಒಂದು ಕಡೆ ಇಬ್ಬರು ಅಂತರವನ್ನು ಕಾಯ್ದುಕೊಳ್ತಾ ಇರ್ತಕ್ಕಂಥದ್ದು. ಈ ಹೋರಾಟ ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಪಕ್ಷದಲ್ಲಿ ಕೆಲ ನಾಯಕರಲ್ಲಿ ಶುರುವಾಗಿರ್ತಕ್ಕಂಥದ್ದು. ಸೊ ಇದು ಎಲ್ಲವೂ ಕೂಡ ಸದ್ಯದಲ್ಲೇ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಹೋದ್ರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂತಂದ್ರೆ ಒಂದಷ್ಟು ಪಕ್ಷದಲ್ಲೇ ಇರತಕ್ಕಂಥ ತಟಸ್ಥರು ಏನಿದ್ದಾರೆ, ಒಂದು ಕಡೆ ಭಿನ್ನರು ಈಗಾಗಲೇ ತಮಗೆ ಗೊತ್ತಿರುವಂತೆ 2.0 ಏನು ವಕ್ಫ್ ಹೋರಾಟವನ್ನು ಒಂದ್ ಕಡೆ ಮುಂದುವರಿಸಿದ್ದಾರೆ, ಮತ್ತೊಂದು ಕಡೆ ಇವರು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಹೋರಾಟ ಮಾಡಿದ್ದಾರೆ, ಮತ್ತೊಂದು ಕಡೆ ಕೆಲವರು ತಟಸ್ಥರಾಗಿ ಕೂಡ ಇರ್ತಕ್ಕಂಥವ್ರು. ಇಂಥವ್ರು ಯಾವ ಕಡೆ ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದಷ್ಟು ಪ್ರಶ್ನೆ ಅವ್ರಿಗೆ ಮೂಡಿರ್ತಕ್ಕಂಥದ್ದು. ಸದ್ಯದಲ್ಲೇ ರಾಜ್ಯ ಕೆಲ ಹಿರಿಯ ನಾಯಕರು ಅಥವಾ ಈ ರೀತಿಯ ಒಂದು ಅಸಮಾಧಾನವನ್ನ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ತರೋದಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಆಂತರಿಕ ಮೂಲಗಳಿಂದ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್ ಪಟೇಲ್, ನೋಡ್ಬೇಕು ಮುಂದೆ ಇವರಿಬ್ಬರ ಒಗ್ಗಟ್ಟು ಯಾವ ರೀತಿಯಾಗಿ ಆಗತ್ತೆ ಮತ್ತೆ ಇದೇ ರೀತಿಯಾಗಿ ಅಂತರ ಮುಂದುವರಿತಾ ಅನ್ನೋದನ್ನ. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿ. ಕೇಸರಿ ಪಕ್ಷದೊಳಗಿನ ಒಡಕು ಮತ್ತೆ ಬಯಲಾಗಿದೆ. ವಿಜೇಂದ್ರ ಅಶೋಕ್ ನಡುವೆ ಹೊಂದಾಣಿಕೆ ಅನ್ನೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಮನ್ವಯತೆ ಕೊರತೆಯ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇವರಿಬ್ಬರ ಮಧ್ಯೆ ಈ ರೀತಿಯ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ರೆಬಲ್ಸ್ ಗದ್ದಲದ ಮಧ್ಯೆ ಹೊಸ ಚರ್ಚೆ ಶುರುವಾಗಿದೆ. ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲೂ ಕೂಡ ಗ್ರೂಪಿಸಂ ಬಯಲಾಗಿದೆ.
ಹೊಸ ವರ್ಷದ ಬಳಿಕವೂ ಕೂಡ ಶೀತಲ ಸಮರ ನಿಂತಿಲ್ಲ. ಒಂದ್ ಕಡೆ ಯತ್ನಾಳ್ ತಂಡದಿಂದ ವಕ್ಫ್ 2.0 ಹೋರಾಟ ಆರಂಭ ಆಗಿದೆ. ಕಡೆ ಆರ್ ಅಶೋಕ್ ವಿಜೇಂದ್ರ ಅವರಿಂದ ಭಿನ್ನ ರಾಗ. ಸಚಿನ್ ನಿವಾಸಕ್ಕೆ ವಿಜೇಂದ್ರ ಅವರು ಭೇಟಿಯನ್ನ ನೀಡಿದಾಗ ಅಶೋಕ್ ಅವರು ಸೈಲೆಂಟ್ ಆಗ್ತಾರೆ. ಕಲಬುರಗಿಯಲ್ಲಿ ಅಶೋಕ್ ಅವರು ಹೋರಾಟಕ್ಕಿಳಿದಾಗ ವಿಜೇಂದ್ರ ಸೈಲೆಂಟ್ ಆಗ್ತಾರೆ. ಇದೇನನ್ನ ಸೂಚಿಸುತ್ತೆ? ಈ ನಾಯಕರ ನಡುವೆ ಸಮನ್ವಯತೆ ಹೊಂದಾಣಿಕೆ ಅನ್ನುವಂಥದ್ದಿಲ್ವಾ? 3 ನಾಯಕರು, 3 ದಾರಿ, 3 ಹೋರಾಟ. ಇದು ವರ್ಕೌಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಇದರ ಜೊತೆಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಯಾವ ರೀತಿ ಪಾಸ್ ಆಗ್ತಾ ಇದೆ ಅಂತಂದ್ರೆ, ಬಿಜೆಪಿ ನಾಯಕರಲ್ಲಿ ಹೊಂದಾಣಿಕೆ ಇಲ್ಲ, ಅವರವ್ರ ಪಾಡಿಗೆ ಅವರವ್ರ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡ್ತಾ ಇರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ಅಗೇನ್ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಬಳ್ಳಾರಿ ಭಾಗದಿಂದ ಯತ್ನಾಳ್ ಅವರು ಈ ವಕ್ಫ್ 2.0 ಆರಂಭ ಮಾಡಿದ್ರು. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಕೂಡ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಕಡೆ ವಿಜೇಂದ್ರ ಅವರು ಮನೆಗೆ ಭೇಟಿ ಕೊಟ್ಟಾಗ ಅಶೋಕ್ ಸೈಲೆಂಟ್. ಅಶೋಕ್ ಅಂಡ್ ಟೀಮ್ ನಿನ್ನೆ ರಸ್ತೆಗಿಳಿದು ಹೋರಾಟ ಮಾಡುವಾಗ ವಿಜೇಂದ್ರ ಅಂಡ್ ಟೀಮ್ ಸೈಲೆಂಟ್. ಯಾಕೆ ಈ ರೀತಿಯ ಸಮನ್ವಯತೆಯ ಕೊರತೆ? ಅಸಲಿಗೆ ಏನ್ ನಡೀತಾ ಇದೆ ರಾಜ್ಯ ಬಿಜೆಪಿಯಲ್ಲಿ? ಎಸ್ ಶ್ರೀಪಾದ್ ಪಟೇಲ್, ತಾವು ಹೇಳಿದಾಗೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲೋ ಒಂದು ಕಡೆ ನಾಯಕರ ನಡುವೆ ಹೊಂದಾಣಿಕೆಯ ಕೊರತೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಇದನ್ನ ನಾವ್ ಹೇಳ್ತಾ ಇಲ್ಲ, ಸದ್ಯ ರಾಜ್ಯ ಬಿಜೆಪಿಯ ಪಕ್ಷದಲ್ಲೇ ಇರ್ತಕ್ಕಂಥ ನಾಯಕರಲ್ಲೇ ಪಿಸು ಗುಸು ಶುರುವಾಗಿರ್ತಕ್ಕಂಥದ್ದು. ಕಳೆದ ಸುಮಾರು ಒಂದು 6 ತಿಂಗಳಿಂದನೂ ಕೂಡ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ BY ವಿಜೇಂದ್ರ ಅವರು ಮತ್ತೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ನಡುವೆ ಒಂದಷ್ಟು ಅಂತರ ಏರ್ಪಟ್ಟಿದೆ ಅಂತಕ್ಕಂತಹ ಮಾತುಗಳು ಪಕ್ಷದ ವೇದಿಕೆಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸದ್ಯ ಇದು ಯಾವ ರೀತಿಯ ಒಂದು ಸ್ವರೂಪಕ್ಕೆ ಹೋಗುತ್ತೆ ಅಂತ ಕೊಡದ ಒಂದು ರೀತಿಯಲ್ಲಿ ಕುತೂಹಲ ಮೂಡಿರ್ತಕ್ಕಂಥ. ಯಾಕೆಂತ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಆರ್ ಅಶೋಕ್ ಅವರು ಹೋಗುವಂತಹ ಕಾರ್ಯಕ್ರಮಗಳು, ಆರ್ ಅಶೋಕ್ ಅವರು ಭಾಗಿಯಾದಂತಹ ಹೋರಾಟಗಳಲ್ಲಿ BY ವಿಜೇಂದ್ರ ಅವರು ಭಾಗಿಯಾಗ್ತಾ ಇಲ್ಲ. BY ವಿಜೇಂದ್ರ ಅವರು ಭಾಗಿಯಾದಂತಹ ಕಾರ್ಯಕ್ರಮಗಳಲ್ಲಿ ಆರ್ ಅಶೋಕ್ ಅವರು ಭಾಗಿಯಾಗ್ತಾ ಇಲ್ಲ. ಅದಕ್ಕೆ ಈಗಾಗಲೇ ತಾವು ಕೂಡ ಒಂದು ಉದಾಹರಣೆಯನ್ನು ಹೇಳಿದ್ರಿ. ಕಲಬುರಗಿಯಲ್ಲಿ ಸಚಿನ್ ಪಾಂಚಾಲ್ ಅವರ ಕುಟುಂಬವನ್ನ ಭೇಟಿಯಾಗಿ ಸಾಂತ್ವನ ಹೇಳೋದಕ್ಕೆ ವಿಜೇಂದ್ರ ಅವರು ಹೋಗ್ತಾರೆ. ಅವತ್ತು ಆರ್ ಅಶೋಕ್ ಅವರು ಬೆಂಗಳೂರಲ್ಲಿ ಇರ್ತಾರೆ. ಕಾರಣಾಂತರದಿಂದ ಅವರು ಕೂಡ ಹೋಗಿರೋದಿಲ್ಲ. ಅದೇನೇ ಇದ್ರು ಕೂಡ ನಿನ್ನೆ ಕಲಬುರಗಿಯಲ್ಲಿ ಹೋರಾಟಕ್ಕೆ ಕರೆ ಕೊಡ್ತಾರೆ ರಾಜ್ಯಾಧ್ಯಕ್ಷರು. ಆ ಹೋರಾಟಕ್ಕೆ ಆರ್ ಅಶೋಕ್ ಅವರು ಹೋಗ್ತಾರೆ, ಆದ್ರೆ ವಿಜೇಂದ್ರ ಅವರು ಕೊಡೋ ಕಾರಣಾಂತರದಿಂದ ಹೋಗೋದಿಲ್ಲ. ಒಟ್ಟಾರೆಯಾಗಿ ಇದೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಅಧಿವೇಶನದಲ್ಲೂ ಕೂಡ ಒಬ್ರಿಗೊಬ್ರಿಗೂ ಒಬ್ರು ಪೂರ್ವಾಭಿಮುಖವಾದ್ರೆ ಮತ್ತೊಬ್ರು ಪಶ್ಚಿಮಾಭಿಮುಖ ಅನ್ನುವಂತ ಇದ್ದಿದ್ದು. ಇದೆಲ್ಲದರೂ ಕೂಡ ಜೊತೆಗೆ ಏನು JP ನಡ್ಡಾ ಅವರು ಮನೆ ಬಂದಿರೋ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಕೂಡ ಇಬ್ಬರು ಕೂಡ ಪ್ರತ್ಯೇಕವಾಗಿ ಭೇಟಿ, ಅಂದ್ರೆ ಹೋರಾಟಗಳಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾದಂತರು, ಒಗ್ಗಟ್ಟಾಗಿ ಹೋರಾಟವನ್ನ ರೂಪಿಸಬೇಕಾದಂತಹ ರಾಜ್ಯ ನಾಯಕರು ಎಲ್ಲ ಒಂದು ಕಡೆ ಇಬ್ರು ಅಂತರವನ್ನ ಕಾಯ್ದುಕೊಳ್ತಾ ಇರ್ತಕ್ಕಂಥದ್ದು. ಈ ಹೋರಾಟ ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಪಕ್ಷದಲ್ಲಿ ಕೆಲ ನಾಯಕರಲ್ಲಿ ಶುರುವಾಗಿರ್ತಕ್ಕಂಥದ್ದು. ಸೊ ಇದು ಎಲ್ಲವೂ ಕೂಡ ಸದ್ಯದಲ್ಲೇ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಹೋದ್ರೂ ಕೂಡ ಅಚ್ಚರಿಲ್ಲ. ಯಾಕೆಂತಂದ್ರೆ ಒಂದಷ್ಟು ಪಕ್ಷದಲ್ಲಿ ಇರತಕ್ಕಂಥ ತಟಸ್ಥರು ಏನಿದ್ದಾರೆ, ಒಂದು ಕಡೆ ಭಿನ್ನರು ಈಗಾಗಲೇ ತಮಗೆ ಗೊತ್ತಿರುವಂತೆ 2.0 ಏನು ವಕ್ಫ್ ಹೋರಾಟವನ್ನ ಒಂದ್ ಕಡೆ ಮುಂದುವರಿಸಿದ್ದಾರೆ, ಮತ್ತೊಂದು ಕಡೆ ಇವರು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಹೋರಾಟ ಮಾಡಿದ್ದಾರೆ, ಮತ್ತೊಂದು ಕಡೆ ಕೆಲವರು ತಟಸ್ಥರಾಗಿ ಕೂಡ ಇರ್ತಕ್ಕಂಥವ್ರು. ಇಂಥವ್ರು ಯಾವ ಕಡೆ ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದಷ್ಟು ಪ್ರಶ್ನೆ ಅವ್ರಿಗೆ ಮೂಡಿರ್ತಕ್ಕಂಥದ್ದು. ಸದ್ಯದಲ್ಲೇ ರಾಜ್ಯ ಕೆಲ ಹಿರಿಯ ನಾಯಕರು ಅಥವಾ ಈ ರೀತಿಯ ಒಂದು ಅಸಮಾಧಾನವನ್ನ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ತರೋದಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಆಂತರಿಕ ಮೂಲಗಳಿಂದ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್ ಪಟೇಲ್, ನೋಡ್ಬೇಕು ಮುಂದೆ ಇವರಿಬ್ಬರ ಒಗ್ಗಟ್ಟು ಯಾವ ರೀತಿಯಾಗಿ ಆಗತ್ತೆ ಮತ್ತೆ ಇದೇ ರೀತಿಯಾಗಿ ಅಂತರ ಮುಂದುವರಿತಾ ಅನ್ನೋದನ್ನ. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ.